ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಪರೀತ ಮಳೆ ಆಗ್ತದೆ. ಈ ರಣಾರ್ಪಟಕ್ಕೆ ಜನಜೀವನ ಕೂಡ ತತ್ತರಿಸಿ ಹೋಗಿದೆ. ಈಗಾಗಲೇ ಸಾಕಷ್ಟು ಜನರನ್ನ ಆಶ್ರಯ ಇಡುವಂತ ನಿಟ್ಟಿನಲ್ಲಿ ಕಾಳಜಿ ಕೇಂದ್ರಕ್ಕೂ ಕೂಡ ಶಿಫ್ಟ್ ಮಾಡಲಾಗಿದೆ. ಹೊನ್ನಾವರ ಕಾಳಜಿ ಕೇಂದ್ರಕ್ಕೆ ಈಗಾಗಲೇ ಮಂಕಾಳ್ ವೈದ್ಯ ಭೇಟಿಯನ್ನು ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಇವರು ಭೇಟಿಯನ್ನು ಕೊಟ್ಟಿದ್ದಾರೆ. ಸಂತ್ರಸ್ತರ ಅಹವಾಲನ್ನು ಆಲಿಸಿದ್ದಾರೆ ಸಚಿವರು. ಹೊನ್ನಾವರ ಹಾಗೆ ಚಿಕ್ಕನಕೋಡ್ ಸಂತ್ರಸ್ತರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಥರ ಎಲ್ಲ ಆಗೋಲ್ಲ, ಏನಾದರೂ ಒಂದು ಸರಿ ಮಾಡೋಣ ಅಂತ ಭರವಸೆನ ಕೊಟ್ಟಿದ್ದಾರೆ. ಬಟ್ ಅವರು ಕೇಳ್ತಾ ಇದ್ದಾರೆ, ಶಾಶ್ವತ ಪರಿಹಾರ ನಮಗೊಂದು ಕೊಟ್ಬಿಡಿ ಅಂತ ಹೇಳ್ಕೊಂಡು ಜನರು ಕೂಡ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಓಕೆ ಮಾಡೋಣ ಅಂತ ಸಚಿವರು ಒಂದು ಭರವಸೆ ಕೊಟ್ಟಿದ್ದಾರೆ. ಪರ್ಯಾಯ ಜಮೀನು ಹಾಗೆ ಮನೆಯನ್ನು ನಿರ್ಮಿಸಿಕೊಡುವಂಥ ಆದೇಶವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನನ್ನ ಕಲೀಗ್ ರಂಜಿತ್ ಶಿರ್ಯಾರ್. ಬನ್ನಿ ನೋಡ್ಕೊಂಡು ಬರೋಣ. ಉತ್ತರ ಕನ್ನಡ ಜಿಲ್ಲೆಯ ನೆರೆ ಪೀಡಿತ ಪ್ರದೇಶಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಂಕಾಳ ವೈದ್ಯರು ಇವತ್ತು ಭೇಟಿ ನೀಡಿದ್ದಾರೆ. ಸಂತ್ರಸ್ತರನ್ನು ಕೂಡ ಮಾತಾಡಿಸಿದ್ದಾರೆ ಮತ್ತು ಕಾಳಜಿ ಕೇಂದ್ರದ ಪರಿಸ್ಥಿತಿಯನ್ನು ಕೂಡ ಅವಲೋಕಿಸಿದ್ದಾರೆ. ಈ ಬಗ್ಗೆ ಮಾತಾಡೋರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆ ಆಗ್ತಾ ಇದೆ ಸರ್, ಮತ್ತೆ ಕಾಳಜಿ ಕೇಂದ್ರ ಕೂಡ ತೆರೆಯಲಾಗಿದೆ. ಕಾಳಜಿ ಕೇಂದ್ರದಲ್ಲಿ ಸಾಕಷ್ಟು ಸಂತ್ರಸ್ತರು ಕೂಡ ಬಂದಿದ್ದಾರೆ ಸರ್. ಅವರ ಶಾಶ್ವತ ಬೇಡಿಕೆಯನ್ನು ತಮ್ಮ ಮುಂದಿಟ್ಟೆ ಇಟ್ಟಿರುವಂಥ ಸರ್ ಪರಿಸ್ಥಿತಿ ಆಗಿದೆ ಸರ್, ತಾವು ತಿಳ್ಕೊಂಡಾಗ? ಇಲ್ಲ, ತುಂಬ ಕಷ್ಟದ ಪರಿಸ್ಥಿತಿ. ಇವತ್ತೇ ನಿನ್ನೆದಲ್ಲ, ಇದು ಏನು ಒಂದು ವರ್ಷ ಬರ್ತದೆ, ಒಂದು ವರ್ಷ ಬರೋದಿಲ್ಲ. ಜಾಸ್ತಿ ಮಳೆ ಬಂದಾಗ ಇಂಥ ಪರಿಸ್ಥಿತಿ ಆಗ್ತದೆ. ಈಗಂತೂ ನಾವು ತೀರ್ಮಾನ ಮಾಡಿದ್ದೇನೆ, ಎಲ್ಲರಿಗೂ ಅವರಿಗೇನು ಬೇರೆ ಕಡೆ ಜಾಗ ಇದ್ದವರಿಗೆ ಅಲ್ಲಿ ಅವರು ಕಡ್ಡಾಯವಾಗಿ ಮನೆ ಕಟ್ಟಲೇಬೇಕು. ಜಾಗ ಇಲ್ಲದೆ ಇದ್ದವರಿಗೆ ಸರ್ಕಾರದ ಜಾಗವನ್ನು ಈಗಾಗಲೇ ನಾನು ಈಶ್ವರ ಹತ್ರ ತಹಸೀಲ್ದಾರ್ ಹತ್ರ ಮಾತಾಡಿ ಅಲ್ಲಿ 3 ಎಕರೆ ಚಿಲ್ಲರೆ ಜಾಗ ಇದೆ, ಎಲ್ಲರಿಗೂ 30-40 ಸೈಟ್ ಕೊಟ್ಟು ಅವರಿಗೊಂದು ಮನೆ ಕೊಟ್ಟು ಅಲ್ಲಿ ಆ ಮನೇಲಿ ಉಳಿಬೇಕು ಅವರು. ಮತ್ತು ಬರುವ ವರ್ಷ ಈ ಪರಿಸ್ಥಿತಿ ಆಗಬಾರ್ದು. ಅವ್ರ ತೋಟ ಮತ್ತು ಇದು ಮನೆ ಅಲ್ಲಿ ಇರ್ತದೆ, ಅವ್ರಿಗೆ ಬೇಕಾಗೋದು ಬರೀ 1-2 ತಿಂಗಳ ಮಾತ್ರ. ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಪ್ರತಿ ವರ್ಷ ಕೂಡ ಈ ರೀತಿಯಾಗಿ ತಾವು ಕಷ್ಟ ಅನುಭವಿಸ್ತೇವೆ. ಬಂದವರೆಲ್ಲರೂ ಕೂಡ ಆಶ್ವಾಸನೆ ಕೊಡ್ತಾರೆ, ಮತ್ತು ಯಾವುದೇ ರೀತಿಯಲ್ಲಿ ಪರಿಹಾರ ಆಗೋದಿಲ್ಲ ಅಂತ ಹೇಳ್ತಾರೆ. ತಮ್ಮ ಮುಂದೆ ಲಾಸ್ಟ್ ಇಯರ್ ಕೂಡ ಬೇಡಿಕೆ ಇಟ್ಟಿದೆ. ಈ ವರ್ಷ ಕೂಡ ಈಗ ನಾನು ಆಶ್ವಾಸನೆ ಕೊಡ್ತಾ ಇಲ್ಲ, ಆದೇಶ ಮಾಡ್ತಾ ಇದ್ದೀನಿ. ಅವರಿಗೆ ಇಮ್ಮಿಡಿಯೇಟ್ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ, ಮಳೆ ಕಡಿಮೆ ಆಯಿತು ಅಂದರೆ ಆದಷ್ಟು ಬೇಗ ಬರುವ ವರ್ಷದವರೆಗೆ. ಎಡೆಬಿಡದೆ ಸುರಿತಾ ಇರುವಂಥ ಈ ಮಳೆ ಆರ್ಭಟಕ್ಕೆ ಕರಾವಳಿ ಹಾಗೆ ಮಲೆನಾಡು ಜನರ ಜೀವನ ತತ್ತರಿಸಿ ಹೋಗಿದೆ. ಜೀವನ ಒಂದು ರೀತಿ ಮೂರಾಬಟ್ಟೆಯಾಗಿದೆ. ಹಾಗಾದರೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಬನ್ನಿ ನೋಡ್ಕೊಂಡು ಬರೋಣ. ರಣರಕ್ಕಸ ಮಳೆ, ಮುಳುಗಿದ ಮನೆಗಳು, ನದಿಯಂತಾಗಿವೆ ರಸ್ತೆಗಳು. ಎಲ್ಲಿ ನೋಡಿದ್ರೂ ನೀರೋ ನೀರು. ಆಕಾಶವೇ ತೂತು ಬಿದ್ದ ಹಾಗೆ ಎಡೆಬಿಡದೆ ಸುರಿಯುತ್ತಿರುವ ಮಳೆಗೆ ಕರಾವಳಿ ಮಲೆನಾಡು ತತ್ತರಿಸಿ ಹೋಗಿದೆ. ಉಡುಪಿ ಜಿಲ್ಲೆಯಲ್ಲಿ ಸತತವಾಗಿ ಮಳೆ ಆಗ್ತಾ ಇದೆ. ಇವತ್ತಿನಿಂದ 4 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದೆ. ನಿರಂತರ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ದು, ನದಿ ಪಾತ್ರದ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ಮಳೆ ಭಾರೀ ಅವಾಂತರವನ್ನೇ ಸೃಷ್ಟಿಸಿದೆ. ಸೌಪರ್ಣಿಕ ನದಿ ಅಬ್ಬರಕ್ಕೆ ಜಲಕಂಟಕ ಎದುರಾಗಿದೆ. ಇಡೀ ಊರೇ ಮುಳುಗುವಂತಾಗಿದೆ. ನೆರೆ ಹಾವಳಿಗೆ ಜನಜೀವನ ಮೂರಾಬಟ್ಟೆಯಾಗಿದೆ. ಸಂಚಾರಕ್ಕೆ ದೋಣಿ ಅವಲಂಬಿಸಿದ್ದಾರೆ. ರೋಗಿಯೊಬ್ಬರಿಗೂ ದೋಣಿಯಲ್ಲೇ ಮಲಗಿಸಿ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಇನ್ನು ಬೈಂದೂರು ತಾಲೂಕಿನ ನಾವುಂದ ಸಮೀಪದ ಬಡಕೆರೆ ಪರಿಸರದಲ್ಲಿ ನೆರೆಗೆ ಜನರು ತತ್ತರಿಸಿದ್ದಾರೆ. ಸ್ಥಳಕ್ಕೆ ಶಾಸಕ ಗುರುರಾಜ್ ಗಂಟಿಹೊಳೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನಿನ್ನೆಯಿಂದ ದೋಣಿ ಹಿಡ್ಕೊಂಡು ಈ ಊರಲ್ಲೆಲ್ಲ ಓಡಾಡ್ತಾ ಅದನ್ನೆಲ್ಲ ಫೇಸ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ತಕ್ಷಣ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಹೇಳ್ತಾ ಇದ್ದೇನೆ, ಎಲ್ಲಿ ಹೇಳಿದ್ರು ಆ ಕ್ಷಣಕ್ಕೆ ಅವರಲ್ಲಿ ಹೋಗ್ತಾರೆ. ಎಲ್ಲಿ ಸಂಪರ್ಕ ಇಲ್ಲ ಅಲ್ಲಿ ದೋಣಿ ತಗೊಂಡು ಹೋಗಿದ್ದಾರೆ. ಸೊ ಆ ರೀತಿ ಎಲ್ಲವನ್ನು ಫೇಸ್ ಮಾಡ್ತಾ ಇದ್ದಾರೆ. ಆದರೆ ಆದಷ್ಟು ನಾವು ಮಾಡುವಂಥ ಈ ಯೋಜನೆಗಳು, ಒಂದಷ್ಟು ಕಾಮಗಾರಿಗಳು ಈ ರೀತಿ ಆದರೆ ಒಂದಷ್ಟು ಡ್ಯಾಮೇಜ್ ಕಮ್ಮಿ ಮಾಡ್ಬೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಆರ್ಭಟಿಸ್ತಾ ಇದೆ. ಜಿಲ್ಲೆಯ ನದಿಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದೆ. ಮುನ್ನೆಚ್ಚರಿಕೆಯಾಗಿ ಅಂಕೋಲಾ, ಹೊನ್ನಾವರದಲ್ಲಿ ಕಾಳಜಿ ಕೇಂದ್ರವನ್ನು ತೆರೆಯಲಾಗಿದೆ. ಹೊಳೆಯ ನೀರು ಇಲ್ಲಿ ಬರೋದ್ರಿಂದ ಇಲ್ಲಿ ಎಲ್ಲೂ ಹೋಗೋಕ್ಕೆ ಜಾಗ ಇಲ್ಲದೇ ಅದು ಇಲ್ಲಿ ಶೇಖರಣೆ ಆಗ್ತಾ ಇದೆ. ಹಾಗೆ ಯಾವುದೇ ಅಧಿಕಾರಿಗಳು ಕೂಡ ಇನ್ನೂ ಸ್ಪಂದಿಸಿಲ್ಲ. 2-3 ದಿನ ಆಯಿತು ನಾವಿನ್ನು ಮನೆಯಿಂದ ಹೊರಗೆ ಹೋಗಲಿಲ್ಲ. ಇವತ್ತು ಸ್ವಲ್ಪ ಬಿಡುವಿದೆ ಅಂತ ಮನೆಯಿಂದ ಹೊರಗೆ ಬಂದಿದ್ವಿ. ಆದರೆ ಮಳೆ ಮತ್ತೆ
ತನ್ನ ಸ್ವರೂಪವನ್ನು ಕಾಣಿಸ್ತಾ ಇದೆ. ಹೊನ್ನಾವರ ಗುಂಡಬಾಳ ನದಿಯಲ್ಲಿ ನೆರೆಭೀತಿ ಉಂಟಾಗಿದೆ. ಈಗಾಗಲೇ ಹಲವು ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮುನ್ನೆಚ್ಚರಿಕೆಯಾಗಿ ಸರ್ಕಾರ ಜಿಲ್ಲೆಗೆ ಎನ್ಡಿಆರ್ಎಫ್ ತಂಡವನ್ನ ರವಾನಿಸಿದೆ. ವರುಣನ ರೌದ್ರ ನರ್ತನಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದ್ದು ತಗ್ಗು ಪ್ರದೇಶಗಳ ಜನ ಆತಂಕದಿಂದ ಕಾಲವನ್ನ ಕಳೆಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.